ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ರವಿ ಆರ್ಯ. ಸೊ ಜಾಸ್ತಿ ದಿನಗಳಾದ್ಮೇಲೆ ಮತ್ತೆ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಮ್ಯಾಕ್ಸ್ ಮೂವಿಗೆ ಹೋಗೋಣ ಅನ್ಕೊಂತಾ ಇದ್ದೀನಿ. ಮ್ಯಾಕ್ಸ್ ಮೂವಿನ ರಿವ್ಯೂ ಮಾಡಬೇಕು ಅನ್ಕೊಂತಾ ಇದ್ದೀನಿ. 2 ವರ್ಷ ಆದಮೇಲೆ ಸುದೀಪ್ ಸರ್ ಈ ಮೂವಿ ಮಾಡ್ತಿರೋದು. ಸೊ ಹೆಂಗಿದೆ ಅಂತ ನೋಡಿ ಹೇಳ್ತೀನಿ ನಾನು. ಸೊ ಇಲ್ಲಿಂದ ಹೊರಡೋ ಸಮಯ, ನಾನು ಇಲ್ಲಿಂದ ಡೈರೆಕ್ಟ್ ಮಾಲ್ ಹತ್ರ ಹೋಗ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಬನ್ನಿ, ಲೆಟ್ಸ್ ಗೋ. ಫೈನಲಿ ನಾನು ಇವಾಗ ಗ್ಯಾಲರಿ ಮಾಲ್ RMZ ಬಂದ್ಬಿಟ್ಟಿದ್ದೀನಿ. ನಾನು ಗಾಡೀಲಿ ಪಾರ್ಕ್ ಮಾಡಿಬಿಟ್ಟಿದ್ದೀನಿ. ಸೊ ಒಳಗಡೆ ಹೋಗೋಣ ಬನ್ನಿ. ಫಸ್ಟು ಲೇಟ್ ಆಗ್ತಿದೆ ಅನ್ಕೊತೀನಿ ನಾನು. ಲೇಟ್ ಆಗಿದೆಯೋ ಇಲ್ಲ ಗೊತ್ತಿಲ್ಲ, ಸೀಟ್ ಇದೆಯೋ ಇಲ್ಲ ಅದೂ ಗೊತ್ತಿಲ್ಲ. ಯಾಕಂದರೆ ನಾನು ಬುಕ್ ಮೈ ಶೋಲ್ಲಿ ಬುಕ್ ಮಾಡ್ಕೊಂಡಿಲ್ಲ. 1 ಸೀಟ್ ಬುಕ್ ಆಗ್ತಿಲ್ಲ, ಯಾಕೋ 2 ಸೀಟ್ ಕೇಳ್ತಾ ಇದೆ. ಸೊ ಒಳಗಡೆ ಹೋಗೋಣ ಬನ್ನಿ. ಫಸ್ಟು ಸೂಪರಾಗಿರುತ್ತೆ ಅನ್ಕೊತೀನಿ. ಪಬ್ಲಿಕ್ ಟಾಕ್ತಿಲ್ಲ, ಸೂಪರಾಗಿದೆ. ನಾವು ಒಂದು ರಿವ್ಯೂ ಕೊಡೋಣ ಅಂತ ನೋಡೋಣ ಹೆಂಗಾಗುತ್ತಾ. ಸೊ ಫೈನಲಿ ಎಲ್ಲ ಗ್ಯಾಲರಿ ಮಾಲ್ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಕೊಟ್ಬಿಟ್ಟಿದ್ದೀನಿ. ಈ ಗೇಮಿಂಗ್ ಎಲ್ಲ ಕ್ಲೋಸ್ ಮಾಡಿದ್ರು, ಮತ್ತೆ ಓಪನ್ ಮಾಡಿದ್ದಾರೆ ನೋಡಿ. ಇದನ್ನು ಎಲ್ಲ ಗೇಮಿಂಗ್ಸ್ ಎಲ್ಲ ಸೂಪರಾಗಿದೆ. ಗೇಮುಗಳೆಲ್ಲ ಇದೇನಿದು, ಮೇ ಬಿ ಇದು ಏನೋ ಒಂಥರ. ಇದು ಆಲ್ರೆಡಿ ನಾನು ನೋಡಿದ್ದೀನಿ. ಬನ್ನಿ ಹೆಂಗಿದೆ ನೋಡಿ ಮಾಲ್, ಸೂಪರ್ ಅಲ್ವಾ. ಫಸ್ಟ್ ಹೋಗಿ ಟಿಕೆಟ್ ತೊಗೊಳ್ಳೋಣ. ನ್ಯೂ ಇಯರ್ ಪ್ಲ್ಯಾನ್ ಎಲ್ಲ ಏನೇನು ಮಾಡ್ತಾವ್ರೆ ಗೊತ್ತಿಲ್ಲ. ಇಲ್ಲಿ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಮೇ ಬಿ ನೋಡಿ ನೋಡಿ RMZ ಮಾಲ್ನ. ಚಳಿ ಆಗ್ತಾಯಿದೆ ನನಗಂತೂ, ತುಂಬ ಚಳಿ ಆಗ್ತಾಯಿದೆ. ಆಚೆ ಅಡ್ಡಾಡೋಕ್ಕಾಗ್ತಿಲ್ಲ. ಅದಕ್ಕೆ ಸ್ವೆಟ್ರ್ ಹಾಕೊಂಬಂದಿದ್ದು. ಏನಿದು ಇದು ಹಾಕೊಂಬಂದ್ಬಿಟ್ಟಿದ್ದು, ನುಡಿನ ಏನೋ ಅಂತಾರೆ ಇದನ್ನು. ಏನು ಹುಡುಗಿಯರನ್ನ ನೋಡ್ತಾರೆ ಗುರು. ಹುಡುಗಿಯರೆಲ್ಲ ನಮ್ಮನ್ನು ನೋಡಿದ್ರೆ ಹುಡುಗಿಯರು ಪ್ರವಾಸ ಮಾಡೋದು ಬೇಡ. ಸೊ ಫೈನಲಿ ತೋರಿಸ್ತೀನಿ ಬನ್ನಿ, ಮೇಲ್ಗಡೆ ಹೋಗಿರೋದು. ಫೈನಲಿ ನಾವೀಗ ಬಂದ್ಬಿಟ್ಟಿದ್ದೀವಿ. ಇವಾಗ ಟೈಮ್ ಬಂದುಬಿಟ್ಟು ಅವಾಗ 10 o'clock, 9:30, 9:40 ಅನ್ಕೊತೀನಿ. ಸೊ ಐನಾಕ್ಸ್ ಕಡೆ ದಾರಿ ನಮ್ಮ ಪಯಣ ಸಾಗುತ್ತಿದೆ. ಮೂವಿ ಟಿಕೆಟ್ ಇದೆಯೋ ಇಲ್ವೋ ಗೊತ್ತಾಗ್ತಿಲ್ಲ, ನೋಡೋಣ ಹೋಗಿ. ಇವಾಗ ಟಿಕೆಟ್ ಸಿಕ್ಕಿದ್ರೆ ಒಳ್ಳೆಯದು, ಸಿಗಲಿಲ್ಲ ಅಂದರೆ ಮತ್ತೆ ಬೇರೆ ಗರುಡ ಮಾಲ್ ಕಡೆ ಓಡೋಗ್ಬೇಕು ನಾನು. ಮತ್ತೆ ಮ್ಯಾಕ್ಸ್ಗೆ ಮೂವಿ ಟಿಕೆಟ್ಸ್ ಇದಾವ ಬ್ರೋ? ಹಾಂ ಮ್ಯಾಕ್ಸ್. ಓಕೆ 18 ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿ 18. ಹಾಂ. ಸೊ ಫೈನಲಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಳಗಡೆ ಹೋಗೋಣ. ನಮಗೆ ನಾರ್ಮಲ್ ಮೆಸೇಜ್ ಬರುತ್ತಂತೆ ಐನಾಕ್ಸ್ ಕಡೆಯಿಂದ. 2,500 ಇದ್ದಾರೆ ಸದ್ಯಕ್ಕೆ. ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಫಾಲೋ ಆಗುತ್ತೆ. ಇನ್ಸ್ಟಾಗ್ರಾಮ್ ಐಡಿ ಹೇಳಿ, ರವಿ ಆರ್ಯ 1812. ಬುಕ್ ಆಗಿದೆ ನಮ್ಮದು. ಹಾಂ ಓಕೆ. ತಗೊಂಡಿದ್ರ ಫೋಟೋ ಬ್ರೋ? ಇಲ್ಲ. ಇದು ನನ್ನ ಇನ್ಸ್ಟಾಗ್ರಾಮ್ ಐಡಿ ಬ್ರೋ. ಥ್ಯಾಂಕ್ ಯು. ಇದನ್ನು ತಗೋಬೇಕಾ ಫೋಟೋ? ನೆಕ್ಸ್ಟ್ ಒಳಗಡೆ ಹೋಗ್ತಾ ಇದ್ದೀನಿ ನಾನು. ನನ್ನ ವಾಯ್ಸ್ ಕೇಳಿಸ್ತಿದೆಯಾ ಇಲ್ಲೋ ಗೊತ್ತಿಲ್ಲ ನನಗೆ. ನಿಮಗೆ ಒಂದು ನಿಮಿಷ ಇರಿ. ಸ್ಕ್ರೀನ್ ನಂಬರ್ 1 ಒಳಗಡೆ ಹೋಗ್ಬೇಕು ನಾನೀಗ. ಒಳಗಡೆ ಬಂದುಬಿಟ್ಟಿದ್ದೀನಿ ಈಗ. ಎಲ್ಲ ತುಂಬ ಜನ ಇದ್ದಾರೆ. ಎಲ್ಲ ಮ್ಯಾಕ್ಸ್ ಇಲ್ಲ UAಗೆ ಉಪೇಂದ್ರ ಮೂವಿ ಅವ್ರಿಗೆ ಸಕ್ಕತ್ತಾಗಿದೆ ಅಂದ್ಕೊಳ್ಳಿ. ಸ್ಕ್ರೀನ್ ನಂಬರ್ ಎಲ್ಲಿ 1 ಅಂತ ಹುಡುಕ್ಬೇಕು. ಸ್ಕ್ರೀನ್ ನಂಬರ್ 3 ಇದು. ಎಲ್ಲರೂ ಒಂಥರ ನೋಡ್ತಾರೆ ಇವರು, ಒಂಥರ ನಾಚಿಕೆ ಆಗುತ್ತೆ ನನಗೆ. ಸೊ ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ. ಸಬ್ಸ್ಕ್ರೈಬ್ ಮಾಡ್ರು ಮರ. ಯಾರು ಸಬ್ಸ್ಕ್ರೈಬ್ ಮಾಡ್ತಾನೆ ಇಲ್ಲ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಬೇಕೆಲ್ಲರೂ. ಈ ಥಿಯೇಟ್ರ್ ಅಂತ ಸ್ಕ್ರೀನ್ ಒಳಗಡೆ ಹೋಗ್ತಾ ಇದ್ದೀವಿ ನಾವು. ಸ್ಕ್ರೀನ್ ಓಪನ್ ಆಗಿದೆ ಈಗ. ಹೋಗೋಣ ಒಳಗಡೆ. ಮೂವಿ ಮುಗೀತು. ಬೇರೆ ಲೆವೆಲಾಗ ಐತೆ ಮೂವಿ ಅಂತೂ. ರೂಮ್ಗೆ ಹೋಗ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಪ್ಪ ನಿಜವಾಗ್ಲೂ ಡೈರೆಕ್ಟ್ರ್ ಯಾರಂತಾನೆ ನಿಜವಾಗ್ಲೂ ಸಖತ್ ಸೈಕಾಗೈತೆ ಮೂವಿ ಅಂತೂ. ಯಪ್ಪ ಈ ಥರ ಇದೆಯಾ ಅಂದ್ಕೊಂಡಿರ್ಲಿಲ್ಲ. ಒಂದು ನೈಟಲ್ಲಿ ನಡೆಯೋ ಮೂವಿ ಇದು. ಬೇರೆ ಲೆವೆಲ್ ಆಗೈತೆ. ಸೊ ಫೈನಲಿ ನಂಗೆ ಗಾಡಿ ಹತ್ರ ಹೋಗ್ಬೇಕು. ನಾನು ಗಾಡಿ ಆ್ಯಕ್ಚುಲಿ ನಾನು ಕೆಳಗಡೆ ಹೋಗ್ಬಿಟ್ಟಿದ್ದೀನಿ ನಾನು.
ಸೊ ನನ್ನ ಚೀತಾ ಇಲ್ಲೇ ನಿಂತ್ಕೊಂಡೈತೆ. ನನ್ನ ಗಾಡಿ ನನ್ನ ಚೀತಾ. ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂದರೆ ನನ್ನ ಗಾಡಿಗೆ ಏಟ್ ಆಗಿಬಿಟ್ಟಿದೆ. ಎಕ್ಸ್ಪೆಕ್ಟೆಡಲ್ಲಿ ಇಲ್ಲಿ ಒಂದು ಸ್ವಲ್ಪ ಡೆಂಟ್ ಬಿದ್ದುಬಿಟ್ಟಿದೆ. ಇದನ್ನು ರೆಡಿ ಮಾಡಿಸ್ಬೇಕು. ನೆಕ್ಸ್ಟ್ ಇಯರ್ ಅಂತೂ ಫುಲ್ಲು ಪ್ಯಾಕಾಗೆ ಕಮ್ ಬ್ಯಾಕ್ ಕೊಡ್ತೀನಿ ನಾನು ನಿಜವಾಗ್ಲೂ. ಯಾಕಂದರೆ ಈ ವರ್ಷ ಪೂರ್ತಿ ಡಿಪ್ರೆಷನಲ್ಲೇ ಬಿದ್ದುಬಿಟ್ಟಿದ್ದೀನಿ ನಾನು. ಯಾರು ಗುರು. ಸೊ ನೆಕ್ಸ್ಟ್ ಇಯರ್ ಅಂತೂ ಕಮ್ ಬ್ಯಾಕ್ ಹಂಗಿರಲ್ಲ, ಬೇರೆ ಲೆವೆಲಾಗಿರುತ್ತೆ. ಸೊ ಮೊದಲು ರೂಮ್ಗೆ ಹೋಗ್ಬಿಡೋಣ. ರೂಮ್ಗೆ ಹೋಗ್ಬಿಟ್ಟು ಯಾರು ಹಂಗೆ ಬಡ್ಕೊಂತವ್ರೆ. ಟೈಮ್ ಆಗೋಯ್ತು, ಹೊರಡೋಣ. ನಮ್ಮ ಕೀ ಎಲ್ಲ ಐತೆ, ಗಾಡಿ ಕೀ. ಫೈನಲಿ ರೂಮ್ಗಂತೂ ಬಂದಿದ್ದಾಯಿತು. ಮ್ಯಾಕ್ಸ್ ಮೂವಿ ಬಗ್ಗೆ ಏನು ಹೇಳೋಣ ಗುರು. ಒಂದು ನಿಮಿಷನೂ ಬೋರ್ ಹೊಡಿಯಲ್ಲ. ಓವರಾಲ್ ಆ ಮೂವಿ ಪೂರ ಒನ್ ನೈಟಲ್ಲಿ ನಡೆಯುತ್ತೆ. ಏನಪ್ಪ ಅಂದರೆ ಮೇನ್ ಇನ್ನೊಂದು ಥಿಂಗ್ ಏನಪ್ಪ ಅಂದರೆ ಸುದೀಪ್ ಸರ್ಗೆ ಏನು ಹೇಳ್ಬೇಕಂದ್ರೆ, ಇವರು ಈ ಎಂಟೈರ್ ಎಷ್ಟು ಮೂವಿ ಮಾಡಿದ್ರು ಅವ್ರ ಕೆರಿಯರಲ್ಲಿ, ಅವೆಲ್ಲ ಒಂದೆತ್ತಾದರೆ ಮ್ಯಾಕ್ಸ್ ಮೂವಿನೇ ಒಂದೆತ್ತು. ಆ ಲೆವೆಲಾಗೈತೆ ಮ್ಯಾಕ್ಸ್ ಮೂವಿ. ಬೇರೆ ಲೆವೆಲಾಗಂತೂ ತುಂಬ ಇಷ್ಟ ಆಯಿತು ನನಗಂತೂ. ಒಂದು ಮಾತಲ್ಲಿ ಯಾರಂದರೆ ಮೂವಿ ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ಮೂವೀಸ್ ತುಂಬ ನೋಡ್ತಾ ಇರ್ತೀನಿ, ಮೂವಿ ಲವರ್ಸ್ತಾರೆ ನಾನು. ಬಟ್ ಅಂದರೆ ಏನಿದೆ ಗೊತ್ತಾ ಮೂವಿ, ಸೀರಿಯಸ್ಲಿ ಒಂದು ಸೆಕೆಂಡು ಬೋರ್ ಹೊಡಿಯಲ್ಲ, ಅಷ್ಟು ಚೆನ್ನಾಗಿದೆ ಮೂವಿ. ಅಂದರೆ ಟ್ವಿಸ್ಟ್ಗಳು ಹಂಗೆ ಇದೆ. ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ, ಆ ಟ್ವಿಸ್ಟು ಹಂಗೆ ಇದೆ. ಮತ್ತು ಸಾಂಗ್ಸ್ ಒಂದು ಸೂಪರಾಗಿದೆ ನನಗಂತೂ. 2 ಸಾಂಗ್ಸ್ ಸೂಪರಾಗಿದ್ದಾವೆ ನನಗಂತೂ. ಬಟ್ ಆ್ಯಕ್ಷನ್ ಅಂತೂ ವಿನಯ್ ಅನ್ಕೊತೀನಿ ಡೈರೆಕ್ಟ್ರು, ಬೇರೆ ಲೆವೆಲಾಗಿ ಮಾಡಿದ್ದಾರೆ ಅಂದ್ಕೊಳ್ಳಿ. ಈ ಆಲ್ಮೋಸ್ಟ್ ಇವಾಗ 1 o'clock ಆಗಿದೆ, ನಾನು ರೆಸ್ಟ್ ಮಾಡಬೇಕು. ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿದ್ದೀನಿ. ಅಂದರೆ ಮೂವಿ ಅಂತೂ ಮ್ಯಾಕ್ಸಿಮಮ್ ಅನ್ಕೋಬೇಡಿ, ಮ್ಯಾಕ್ಸಿಮಮ್ ಬೇಜಾನೈತೆ, ಅಷ್ಟು ಚೆನ್ನಾಗಿದೆ ಮೂವಿ ಅಂತೂ. ಸೊ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಇಯರಲ್ಲಿ ಅನ್ಕೊತೀನಿ. ನೆಕ್ಸ್ಟ್ ಇಯರ್ ಇಲ್ಲ, 4 days ಇದೆ. ಇನ್ನು 2-3 ವೀಡಿಯೋಸ್ ಬರುತ್ತೆ ನನ್ನ ಯೂಟ್ಯೂಬ್ ಚಾನಲ್ ಈ ವರ್ಷ. ಅದಾದಮೇಲೆ ನೆಕ್ಸ್ಟ್ ಇಯರಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಒಂದೇ ಬರ್ತವೆ. ಯಾಕಂದರೆ ನೆಕ್ಸ್ಟ್ ಇಯರ್ ಬೇರೆ ಲೆವೆಲಾಗಿ ಎಂಟರ್ಟೈನ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ನೆಕ್ಸ್ಟ್ ಇಯರ್ ಅಂತೂ ತುಂಬ ಪ್ಲ್ಯಾನ್ಸ್ ಇದ್ದಾವೆ ಟ್ರಾವೆಲಿಂಗ್ದು. ನಿಮ್ಮೆಲ್ಲರ ಆಶೀರ್ವಾದ ನಮಗಿದ್ರೆ, ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ. ಸೊ ಗುಡ್ ನೈಟ್ ಆಲ್. ಇವಾಗ ನನಗೆ ಗುಡ್ ನೈಟು, ನಾಳೆ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಬೆಳಗ್ಗೆ ಅಷ್ಟೊತ್ತಿಗೆ ಅಪ್ಲೋಡ್ ಆಗಿರುತ್ತೆ ವಿಡಿಯೋ. ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅವಾಗ. ಸೊ ಮೂವಿ ಅಂತೂ ಸೂಪರಾಗಿದೆ. ಎಂಟರ್ಟೈನ್ ಅಂದರೆ ಬೇರೆ ಲೆವೆಲ್. ವರ್ತು ನೀವು ಎಷ್ಟೇ ಒಂದು 500 ರೂಪಾಯಿ ಅಲ್ಲ 600 ರೂಪಾಯಿ ಕೂದ್ರೂ ವರ್ತೆ ಮೂವಿಗೆ. ಯಾಕಂದರೆ ಬೇರೆ ಲೆವೆಲಾಗಿದೆ ಮೂವಿ ಅಂತೂ. ಒಂದು 2.5 hours 3 hours ನಿಮ್ಗೆ ಯಾವುದೇ ಥರ ಬೋರ್ ಅಂತೂ ಹೊಡಿಯೋದಿಲ್ಲ, ನಾನಂತೂ ಗ್ಯಾರಂಟಿ. ಯಾರ್ಯಾರು ನೋಡಿಲ್ಲೋ ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ, ಸಖತ್ತಾಗಿದೆ ಮೂವಿ ಅಂತೂ. ನನ್ನ ಫ್ರೆಂಡ್ಸು ಸುದೀಪ್ ಅವ್ರಿಗೆ ಬಿಗ್ ಫ್ಯಾನ್ಸ್ ಅವರಿದ್ದಾರೆ, ತುಂಬ ಇಷ್ಟಪಡ್ತಾರೆ ಅವ್ರನ್ನ. ತುಂಬ ಫ್ಯಾನ್ಸ್ ಇದ್ದಾರೆ. ಬೇರೆ ಲೆವೆಲಾಗಿದೆ ಗುರು. 2.5 ವರ್ಷ ಆದಮೇಲೆ ಮತ್ತೆ ಈ ಮೂವಿ ತೆಗಿತಿದ್ದಾರೆ ಅಂದರೆ ಏನೋ ಎಕ್ಸ್ಪೆಕ್ಟ್ ಅಂದ್ಕೊಂಡೆ. ಬಟ್ ಬೇರೆ ಲೆವೆಲಾಗಿದೆ ಮೂವಿ ಅಂತೂ, ಸೂಪರಾಗಿದೆ. ಚಳಿ ಆಗ್ತಾಯಿದೆ, ಟೈಮ್ ಆಗ್ತಾಯಿದೆ, ಮನ್ಕೊಬೇಕು. ಸೊ ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.